ಸರ್, ಇವತ್ತು ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಪ್ರತಿ ಶಾಲೆಯಲ್ಲಿ ಕೂಡ ಸ್ಪೋರ್ಟ್ಸ್ ಡೇ ಮಾಡಬೇಕು. ಆ ಪ್ಲ್ಯಾನಲ್ಲಿ ಏನಿತ್ತು ಅಂದರೆ, ಮೊದಲೇ ನಾವು ಒಂದು ಸ್ಪೋರ್ಟ್ಸ್ ಡೇ ಮಾಡಬೇಕು ಅಂದ್ಕೊಂಡಿದ್ವಿ. ಅದು ಶಾಲೆ ಸುಲಿಬೇಲಿ ಒಂದು ಗ್ರಾಮದಲ್ಲಿ ಏನಂದರೆ ಸ್ಪೋರ್ಟಿಯಾಗಿ ಮಕ್ಕಳಿಗೆ ನಾವು ಎಜುಕೇಷನನ್ನು ಕೊಡ್ತೀವಿ. ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 5 ಗಂಟೆಗೆ ಮಕ್ಕಳು ಓದ್ತಾನೆ ಇರ್ತಾರೆ. ಅದು ಎಲ್ಲೋ ಒಂದು ಕಡೆ ಸ್ಪೋರ್ಟ್ಸ್ ಕಡೆ ಈ ಒಂದು ಗಮನನ ಕಡಿಮೆ ಆಗ್ತಾ ಇದ್ರು. ಅದಕ್ಕೆ ನಮ್ಮ ಒಂದು ಉದ್ದೇಶ ಎಂ ಅಕಾಡೆಮಿ ಫೆಡರೇಷನ್, ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ತಂದೆಯ ಉದ್ದೇಶ ಏನಂದರೆ ಆ ಮಕ್ಕಳಿಗೆ ಒಂದು ಸ್ಪೋರ್ಟ್ಸಿಯಾಗಿ ಒಂದೊಂದು ಕ್ರೀಡೆನ ಕೊಟ್ಟು ಒಂದು ಸಮಾರಂಭ ಮಾಡಬೇಕು ಅಂತ. ಹಾಗೆ ನಮ್ಮ ಅವಕಾಶ ಸಿಕ್ತು. ಆ ಮಕ್ಕಳಿಗೆ ರನ್ನಿಂಗ್ ರೇಸ್ ಇತ್ತು. ಪುನಃ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ರನ್ನಿಂಗ್ ರೇಸ್ ಇತ್ತು. ಆ ಮಕ್ಕಳು ತುಂಬ ಚೆನ್ನಾಗಿ ಸ್ಪರ್ಧೆಯನ್ನು ಮಾಡಿದ್ರು. ಜೊತೆಗೆ ಖೋ ಟೀಮ್ ಕೂಡ ತುಂಬ ಚೆನ್ನಾಗಿ ಸ್ಪರ್ಧೆ ಮಾಡಿದ್ರು. ಜೊತೆಗೆ ಉಳಿದ ಸಮಯ ಆಯಿತು. ಜೊತೆಗೆ ವೇದಿಕೆ ಸಮಾರಂಭ ಆಯಿತು. ಅದು ಕೂಡ ಮುಗಿಸ್ಕೊಂಡು ಕ್ರಿಕೆಟ್ ಮತ್ತು ವಾಲಿಬಾಲ್ ಆ ಒಂದು ಹೈಟೆಕ್ ಗೇಮ್ಸ್ ಅನ್ನ ಊಟ ಆದ್ಮೇಲೆ ನಾವು ಅದು ಕೂಡ ತುಂಬಾ ಅದ್ಭುತವಾಗಿ ಮಕ್ಕಳು ಪ್ರಥಮ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ವಿ. ಇಲ್ಲ, ಇದು 3ನೇ ವರ್ಷ ಇದು. ಆದರೆ ಈ ವರ್ಷ ತುಂಬಾ ಅದ್ದೂರಿಯಾಗಿ ಮಾಡಿದ್ದೀವಿ. ಮುಂದಿನ ಸಲ ಇನ್ನೂ ಅದ್ದೂರಿಯಾಗಿ ಆ ಮಕ್ಕಳಲ್ಲಿ ಪ್ರತಿಭೆಯನ್ನು ಹುಡುಕಿ ಈ ದೇಶದ ಮಕ್ಕಳು, ಈ ದೇಶದ ಸಂಪತ್ತು, ದೇಶ ಅಭಿವೃದ್ಧಿ ಆಗಬೇಕಾದ್ರೆ ತುಂಬಾ ಸದೃಢವಾಗಿರ್ಬೇಕು ಮಕ್ಕಳು ಅಂತ ಹೇಳುತ್ತಾ ನಾವು ಈ ಕಾರ್ಯಕ್ರಮನ ವರ್ಷ ಮಾಡ್ತೀವಿ. ಹೌದು, ಇದು ಎ ಟೀಮ್ ಬಿ ಟೀಮ್ ಅಂತ ಮಾಡ್ಕೊಂಡಿದ್ವಿ. ಅದರಲ್ಲಿ ಕ್ರಿಕೆಟ್ ಅನ್ನೋರು ಬಿ ಟೀಮ್ ಅವ್ರು ಗೆದ್ರು, ಕಬಡ್ಡಿಯಲ್ಲಿ ಎ ಟೀಮ್ ಅವ್ರು ಗೆದ್ರು, ಪುನಃ ವಾಲಿಬಾಲ್ ಅಲ್ಲಿ ಎ ಟೀಮ್ ಅವ್ರಿಗೆ ಗೆದ್ರು. ಥ್ಯಾಂಕ್ ಯು ಸೋ ಮಚ್. ಈಗ ಈ ಜೊತೆಗೆ ಏನಂದ್ರೆ, ಸಾರ್ವಜನಿಕವಾಗಿ ಈ ಶಾಲೆಯಲ್ಲಿ ನಾನು ಗೆಸ್ಸೆ ಮಾಡಿರಲಿಲ್ಲ. ಏನಂದ್ರೆ, ಪೋಷಕರು ಬೆಳಗ್ಗೆ 10:00 ಬಂದಿರ್ತಕ್ಕಂಥ ಪೋಷಕರು 5:30 ಆದರೂ ಅಲ್ಲೇ ಕೂತ್ಕೊಂಡು ಪಾಪ ಎಲ್ಲ ಪ್ರೋಗ್ರಾಮ್ ನೋಡಿದ್ದಾರೆ. ನಾನು ಯಾವ ಶಾಲೆಯಲ್ಲಿ ನೋಡಿಲ್ಲ ಇಂಥ ಒಂದು ಪೋಷಕರು ಬೆಳಗಿನ ಸಾಯಂಕಾಲ ಸ್ಪೋರ್ಟ್ಸ್ ಡೇ ಅಲ್ಲಿ ಗಾಳಿ, ಆ ಧೂಳು ಯಾವುದೇ ಲೆಕ್ಕಿಸದೆ ತಮ್ಮ ಮಕ್ಕಳಿಗೋಸ್ಕರ ಇವತ್ತು ಬಂದಿದ್ದೀರಾ. ನಾನು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಅನ್ನ ಹೇಳ್ತೀನಿ. SM ಇಂಟರ್ನ್ಯಾಷನಲ್ ಶಾಲೆಯ ಪೋಷಕರಿಗೆ ಹಾಗೂ ಶಿಕ್ಷಕರಿಗೆ, ಶಿಕ್ಷಕರಿಂದ, ನಾನ್ ಸ್ಟಾಫ್ ಅವರಿಗೆ ಕೂಡ ನಾನು ತುಂಬಾ ನಮ್ಮ ಎಂ ಅಕಾಡೆಮಿ ಫೆಡರೇಷನ್ ಇಂದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಥ್ಯಾಂಕ್ ಯು ಸರ್.